ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಮಂಗಳೂರು ಮತ್ತು ಯುವ ರೆಡ್ ಕ್ರಾಸ್ ಮಂಗಳೂರು ವಿಶ್ವವಿದ್ಯಾನಿಲಯದ ಜಂಟಿ ಸಹಭಾಗಿತ್ವದಲ್ಲಿ ಸ್ವಾಮಿ ವಿವೇಕಾನಂದರ 159ನೇ ಜನ್ಮದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಯುವ ದಿನಾಚರಣೆಯ ಪ್ರಯುಕ್ತ ಯುವ ಜಾಗೃತಿ ಚೇತನ ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರವು ತಣ್ಣೀರುಬಾವಿಯ ವೃಕ್ಷ ಉದ್ಯಾನವನದಲ್ಲಿ ಜರುಗಿತು. ಮಂಗಳೂರಿನ ತಣ್ಣೀರುಬಾವಿಯ ವೃಕ್ಷ ಉದ್ಯಾನವನದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಯುವ ಜಾಗೃತಿ ಚೇತನ ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರವನ್ನು ಮಂಗಳೂರು ಉತ್ತರ ಸಹಾಯಕ ಪೊಲೀಸ್ ಆಯುಕ್ತರಾದ ಎಸ್ ಮಹೇಶ್ ಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದರು ಭಾರತೀಯ ಆತ್ಮಾಭಿಮಾನವನ್ನು ಬಡಿದೆಬ್ಬಿಸಿದ ಸಂತ. ಅವರ ಜೀವನ ತತ್ವಗಳು ಯುವ ಜನತೆಗೆ ನಂದ ದೀಪದಂತೆ ಎಂದು ಹೇಳಿದರು. ಭಾರತದ ಭವಿಷ್ಯದ ಮುಂದೆ ನಿಂತ್ಕೊಂಡು ಮಾತಾಡಲಿಕ್ಕೆ ಭಾಳ ಸಂತೋಷ ಆಗ್ತಿದೆ. ಭಾರತದ ಭವಿಷ್ಯವನ್ನು ನಿಮ್ಮಲ್ಲಿ ನೋಡ್ತಾ ಇದ್ದೀವಿ ನಾವು. ಇವತ್ತು ಭಾರತ ಒಂದು ಯಾವುದಾದ್ರೂ ದೇಶ ಮುನ್ನಡೆಯಬೇಕಾದ್ರೆ, ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದ್ರೆ, ಅದೊಂದು ಉತ್ತಮ ಸ್ಥಾನದಲ್ಲಿ ನಿಲ್ಲಬೇಕಾದ್ರೆ ಅದರ ಮುಂದಿನ ಭವಿಷ್ಯ ಮುಖ್ಯ. ಆ ಭವಿಷ್ಯವನ್ನು ನಾವು ಭಾರತದಲ್ಲಿ ಯುವಜನತೆಯಲ್ಲಿ ನೋಡ್ತಾ ಇದ್ದೀವಿ. ಇದು ಹಿಂದಿನಿಂದ ನೋಡ್ತಾ ಇದ್ದೀವಿ. ಅದೇ ಜಾಗೃತವನ್ನು ನಮ್ಮ ವಿವೇಕಾನಂದರು ಮಾಡಿದ್ದು. ನಾನು ಮೊದಲೇ ಹೇಳಿದೆ, ಭಾರತದ ಆತ್ಮವನ್ನು ಜಾಗೃತಿಗೊಳಿಸಿದಂಥ ಒಂದು ಸಂತ ಅಂಥೇಳಿ. ಏನು ಭಾರತದ ಆತ್ಮ ಅಂತ ಹೇಳಿದರೆ, ಭಾರತದ ರಾಷ್ಟ್ರೀಯತೆಯೇ ಭಾರತದ ಆತ್ಮ ಅಂಥೇಳಿ ಆ ರಾಷ್ಟ್ರೀಯತೆಯನ್ನು ಯುವಕರಲ್ಲಿ ಬಡಿದೆಬ್ಬಿಸಿದಂಥ ವ್ಯಕ್ತಿತ್ವ ಆ ನಂದಾದೀಪ ವಿವೇಕಾನಂದರು. ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಪೈ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಕೊಬ್ಬಿ ಬೆಳೆದು ಬೀಗ ಬೀಳುವ ಬಾದಾಮಿ ಮರದಂತಾಗದೆ ಬಾಗಿ ನಿಧಾನವಾಗಿ ಬೆಳೆದರೂ ಬಲಿಷ್ಠವಾಗಿರುವ ಹೊಂಗೆ ಮರದಂತಾಗಬೇಕು ಎಂದು ಹೇಳಿದರು. ನಮಗೆ ಒಂದು ಮಾತು ಹೇಳ್ತಾ ಇದ್ರು, ಈಗಿನ ಮಕ್ಕಳನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಸರ್, ಭಾರಿ ಕಷ್ಟ. ಈಗಿನ ಮಕ್ಕಳು ಹೇಳಿದ್ದನ್ನು ಕೇಳುವುದಿಲ್ಲ ಅಂತೇಳಿ ಇವತ್ತು ಗೊತ್ತಾಗ್ತದೆ. ಸಮಾರಂಭದಲ್ಲಿ ಗೊತ್ತಿಲ್ಲ, ಮಹೇಶ್ ಕುಮಾರ್ ಸಾಹೇಬ್ರ ಜೊತೆಗೆ ಹಾಗೆ ಇದ್ದಾರೋ ಗೊತ್ತಿಲ್ಲ, ಬಟ್ ಎಲ್ಲರೂ ಕೂಡ ಒಂದು ಡಿಸ್ಟೆನ್ಸನ್ನು ಕಾಪಾಡಿದ್ದಾರೆ. ನೆಕ್ಸ್ಟ್ ಬಂದ ವಿದ್ಯಾರ್ಥಿಗಳನ್ನು ಸಹ ನಾನು ನೋಡ್ತಾ ಇದ್ದೇನೆ, ಅವರಷ್ಟಕ್ಕೆ ಅವರು ಚೇರನ್ನು ದೂರ ಇಟ್ಕೊಂಡು ಕೂತ್ಕೋತಾ ಇದ್ದಾರೆ. 99% ಎಲ್ಲ ವಿದ್ಯಾರ್ಥಿಗಳು ಮಾಸ್ಕ್ ಹಾಕಿದ್ದಾರೆ. ಸೊ ಈ ಮಾತು ಸುಳ್ಳು ಅಂತೇಳಿ ನನಗೆ ಗೊತ್ತಾಗ್ತದೆ. ಯುವ ಹುಡುಗರಿಗೆ, ಯುವ ಚೈತನ್ಯಕ್ಕೆ ನಾನು ಮುಂದೆ ಬರಬೇಕು, ನಾನು ಸಬಲರಾಗಬೇಕು, ನಾನು ಒಂದು ದೇಶದಲ್ಲಿ ಒಂದು ಉನ್ನತ ವ್ಯಕ್ತಿಯಾಗಿ ಬಾಳಬೇಕನ್ನುವಂತಹ ನಿಮ್ಮದು ಮನಸ್ಸು ಖಂಡಿತ ಇದೆ ಅಂತೇಳಿ ಇವತ್ತಿನ ಈ ಸಮಾರಂಭದಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ಕೂಡ ನನಗೆ ಭಾಳ ಖುಷಿ ಆಗ್ತಾ ಇದೆ. ನೀವೆಲ್ಲ ಇದಕ್ಕೆ ಭಾರಿ ಖುಷಿಯಿಂದ ನೀವು ಪಾಲ್ಗೊಂಡಿದ್ದೀರಾ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಪ್ರತಿನಿಧಿ ಯತೀಶ್ ಬೈಕಂಪಾಡಿಯವರು ಮಾತನಾಡಿ, ವಿದ್ಯಾರ್ಥಿಗಳು ಯಾರನ್ನ ಕುರುಡಾಗಿ ನಂಬದೆ ಸ್ವಂತಿಕೆ ಉಳಿಸಿಕೊಳ್ಳಬೇಕು ಎಂದು ಹೇಳಿದರು. ಯಾರನ್ನು ಬ್ಲೈಂಡ್ ಆಗಿ ಫಾಲೋ ಮಾಡಬೇಡಿ. ನಿಮ್ಮ ಮನಸ್ಸಿಗೆ ಅದನ್ನು ತುಲನೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ಳಿ. ಆಗ ನಿಮ್ಮ ಒಂದು ಸ್ವಂತಿಕೆ ಖಂಡಿತ ನಿಮ್ಮನ್ನು ಆದಷ್ಟು ಈ ಹೊಂಗೆ ಮರದಾಗೆ ಭಾಳಷ್ಟು ಉದ್ದಕ್ಕೆ ಬೆಳೆಸ್ಕೊಂಡು ಹೋಗುತ್ತೆ. ಗಟ್ಟಿಯಾಗಿ ನೀವು ಸಮಾಜದಲ್ಲಿ ಒಂದು ಉತ್ತಮ ನಾಯಕರಂದ ಕೂಡಲೇ ನಿಮ್ಮ ಬೆನ್ನಿಂದೆ 100 ಹಿಂಬಾಲಕರು ಇರಬೇಕು ಅಂತಿಲ್ಲ. ನೀವು ಒಬ್ಬರೇ ನಿಮ್ಮ ಕೆಲಸಗಳಿಂದ ನೀವು ನಾಯಕತ್ವ ಗುಣವನ್ನು ಬೆಳೆಸ್ಕೋಬಹುದು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆಯ ಸಭಾಪತಿಗಳಾದ ಸಿಎಸ್ ಶಾಂತರಾಮ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ರು. ಇದೇ ವೇಳೆ ಗುರುವಾಯನಕೆರೆ ಸರ್ಕಾರಿ ಹಿರಿಯ ಪ್ರೌಢಶಾಲೆಯ ಕಲಾ ಶಿಕ್ಷಕ ವಿಕೆ ವಿಟ್ಲ ಹಾಗೂ ಖ್ಯಾತ ಮರಳು ಶಿಲ್ಪಿ ಹರೀಶ್ ಆಚಾರ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆಯ ಉಪಸಭಾಪತಿ ನಿತ್ಯಾನಂದ ಶೆಟ್ಟಿ, ಕಾರ್ಯದರ್ಶಿ ಬಿಕೆ ಕುಸುಮಾಧರ್, ಜಿಲ್ಲಾ ರೆಡ್ ಕ್ರಾಸ್ ಉಪಸಮಿತಿಯ ನಿರ್ದೇಶಕರಾದ ಸಜೆ ಸುವರ್ಣ, ಮಂಗಳೂರು ವಿಶ್ವವಿದ್ಯಾನಿಲಯದ ರೆಡ್ ಕ್ರಾಸ್ ನೋಡಲ್ ಅಧಿಕಾರಿ ಡಾ ಗಣಪತಿ ಗೌಡ, ಶ್ರೀ ಧವಳ ಕಾಲೇಜಿನ ಉಪಪ್ರಾಂಶುಪಾಲರಾದ ಪ್ರೊಫೆಸರ್ ಅಜಿತ್ ಪ್ರಸಾದ್ ಮೊದಲಾದವರು ಉಪಸ್ಥಿತರಿದ್ದರು. ವಿವಿಧ ಕಾಲೇಜಿನ ರೆಡ್ ಕ್ರಾಸ್ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ ಮಂಗಳೂರು.